ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ಅನುಪಮಶೀಲಂ ಬಸವಂ ಜಂಗಮಲೋಲಂ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಶ್ರೀ ಗುರು ಬಸವಲಿಂಗಾಯ 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 ನಮಃ ಶ್ರೀ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶ್ರೀ ಗುರು ಬಸವಲಿಂಗಾಯ ನಮಃ ನಾಯಕ ಶರಣ ರಕ್ಷಕ ನಿತ್ಯ ಮೂರ್ತಿ ಬಸವನೇ ಭಕ್ತಿಯಿಂದಲೇ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆ ನಿತ್ಯ ವಂದಿಪೆ ತಂದೆ ಅರಿವು ಇಲ್ಲದ ಮನುಜ ಜನ್ಮವು ಶಾಪವೆಂದು ತಂದೆನೋ ಮರೆವ ಹರಿಯುವ ಗುರುವೆಯನು ತಲೆ ನಿನ್ನ ಚರಣವ ಹಿಡಿದೆನೋ ನಿನ್ನ ಚರಣವ ಹಿಡಿದೆನೋ ನಿನ್ನ ಕರುಣೆಯು ಎನ್ನ ಬಾಳಿನ ರಕ್ಷೆಯನು ತಲೆ ನಂಬಿಯೇ ನನ್ನ ತೊಳೆಯುವ ಬೆಳಗ ಬೀರುವ ಶಕ್ತಿಯನ್ನು ಕಾದಿಯೇ ಶಕ್ತಿಯನ್ನು ಮೂವರೈತರೆ ಜ್ಞಾನ ಬೈತ ಪರಮ ಶಾಂತಿಯ ಧಾಮವೇ ಕಾವುದೆಂಬನ ಕೈಯ ಬಿಡದೆ ಹರನ ಕರುಣೆಯ ಕಂದನೆ ಹರನ ಕರುಣೆಯ ಕಂದನೆ ಕಾಮ ಕ್ರೋಧದ ಕೊಳೆವ ಕಳೆದು ಭಕ್ತಿ ಜಲದಲ್ಲಿ ನೀಸೋ ಜ್ಞಾನದೊಳಗೆಯ ಮನಕ್ಕೆ ಉಳಿಸಿ ಗುಣನ ಪಾದಕ್ಕೆ ಏರಿಸೋ ಗುಣನ ಪಾದಕ್ಕೆ ಏರಿಸೋ ನಿಮ್ಮ ಚಿನ್ಮಯ ಜ್ಞಾನವೆನಗೆ ಕೀರ್ತಿಯೋ ನಿನ್ನ ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ಅಂದರ ತಾಯಿಯವರು ಪೂಜೆಯನ್ನ ಶರಣಿ ಮಂಗಲ ತಾಯಿಯವರು ಹಾಗೂ ಕಲ್ಲಮ್ಮ ನೋಡ್ರಿ ಇವತ್ತು ಹೆಂಗೆ ಕಲ್ತಾರೆ ನೋಡ್ರೆ ಮಲ್ಲಮ್ಮ ಮತ್ತು ಕಲ್ಲಮ್ಮ ತಾಯಿಯವರು ಕಲ್ತಾರೆ ಇವತ್ತು ಅಕ್ಕಮಹಾದೇವಿ ಪೂಜೆಯನ್ನ ಅವರು ಲಿಂಗೇಶ್ವರಿಂದ ಇವತ್ತು ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿನಿ. ಶ್ರೀ ಅಕ್ಕ ಮಹಾದೇವಿಯ ನಮ್ಮ ಮುನ್ನಡೆಸು ಮಾತಾಯಿ ಶ್ರೀ ಕುಲದ ಸ್ಫೂರ್ತಿ ಗಂಗೋತ್ರಿ ಹೆಣ್ಣು ಮಾಯವು ಎಂಬ ಸೊಲ್ಲುಗಳ ಮೇಟುತ ಕಣ್ಣು ತೆರೆಸಿದ ಮಾತೆ ವಿಖ್ಯಾತ ಸೇರಿದೆ ಉಡುತಡಿಯ ಓಂಕಾರ ಜಿಂಕರಿಸಿ ಹರಿಯೇ ಒಡಲುತ್ತ ಬೆಳೆಯಿತ ಲಿಂಗಮ್ಮ ತಾಯಲ್ಲಿ ಒಡಗೂಡಿಸು ಜ್ಞಾನ ಸಡಗರಸಿದ ನೀತು ಮೃಡನ ಚೇತನ ನಿನ್ನ ನರತಂತುಗಳು ಮೆಂಟಿ ಉಗಮಿಸಿದ ನಿನ್ನೊಡಲು ಸುಳಿದೆಗೆದು ಬೆಳೆಯಿತು ಪ್ರಗತಿಯಂ ಸಾಧಿಸುತ್ತ ದಿನ ದಿನಕ್ಕೆ ಸೊಬಗೇರಿ ಚಂದ್ರದ ನಮ್ಮ ಕಮಲಾಕರನವರು, ನಮ್ಮ ಸೂರ್ಯಕಾಂತ್ ಜಾಜಣ್ಣವರು ನಮ್ಮ ಕೆಎಬಿಯಲ್ಲಿ ಕಾರ್ಯ ಮಾಡ್ತಾರೆ. ಅವರು ಯಾದಗಿರಿ ಜಿಲ್ಲೆಯವರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಸದಾ ಅಪ್ಪರ ಒಂದು ಮಠದಲ್ಲಿ ಕೂಡ ಸೇವೆ ಬಹಳಷ್ಟು ಸೇವೆ ಸಲ್ಲಿಸ್ತಾರೆ. ಕೆಎಬಿ ನೌಕರಿ ಮಾಡಿದ್ರು ಕೈತ ಆ ಗಿಡಗಳಿಗೆಲ್ಲ ನೀರು ಹಾಕ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಬಸವಲಿಂಗೇಶ ಬಸವಲಿಂಗೇಶ ಪಡೆಯೋ ಹೇ ಬಸವೇಶ ದೇವಾದಿದೇವ ಸಂಗನ ಬಸವ ಭವದಲ್ಲಿ ಬಂದೆ ಗತಿ ನೀನು ಮುಂದೆ ತವ ಪಾದ ಬಂದೆ ಬೇಡುವೆನೋ ತಂದೆ ದೇವಾದಿದೇವ ಸಂಗನ ಬಸವ ಭಕ್ತಿಯ ಪಟವ ಮುಕ್ತಿಯ ನಿಲವ ತೋರಿಸೋ ಅಲವ ಕೃಪೆಯಾಗೋ ದೇವ ದೇವಾದಿದೇವ ಸಂಗನ ಬಸವ ಶಿವ ಮಂತ್ರ ಪ್ರಾಣ ನೀನೆ ಪ್ರಮಾಣ ತವ ನಾಮ ಸ್ಮರಣ ಪವತಾಪರಣ ದೇವಾದಿದೇವ ಸಂಗನ ಬಸವ ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರಿಗೆ ವೈರಾಗ್ಯ ರಕ್ತ ಮಹಾದೇವ ಜಯಂತಿ ಉತ್ಸವಕ್ಕೆ 770 ಮರಗಳಿಗೆ 1,96,000 ಜಂಗಮರಿಗೆ ಪರಮಶತ ಡಾಕ್ಟರ್ ಚನ್ನಬಸಪ್ಪ ದೇವರಿಗೆ ವಿರತಿಯ ಬಾನು ಎಲ್ಲ ಜನರಿಗೂ ಮತ್ತೊಂದು ಭಕ್ತಿಯ ಶರಣಾರ್ಥಿ ಸಲ್ಲಿಸ್ತೀವಿ. ಈ ಮುಂದಿನ ಒಂದು ಶತಸ್ಥಲ ಧ್ವಜಾರೋಹಣ ನಮ್ಮ ಹಿರಿಯ ಶರಣರು ಇವತ್ತಿನ ಧ್ವಜಾರೋಹಣವನ್ನು ನೆರವೇರಿಸಿಕೊಳ್ಬೇಕು. ನಮಃ ಓಂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಟಿಕೆಟ್ ಬೀಜ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಟ್ಕಿ ಕೊಡಿ ಸ್ವಲ್ಪ ಜಟ್ಕಿ ಕೊಡ್ರಿ. ಸ್ವಲ್ಪ ಮ್ಯಾಲತ್ರಿ ಮ್ಯಾಲ ಜಟ್ರಿ ನಾ ಏನೇಳ್ರಿ ಸಾಕು ಪೂರ ಕಟ್ಟೆ ಹಾರುತ್ತಿದೆ ಶತಸ್ಥಲ ಧ್ವಜವು ಮೆರೆಯುತ್ತಿದೆ ಶತಸ್ಥಲ ಧ್ವಜವು ಮೆರೆಯುತ್ತಿದೆ ವಿಶ್ವಜೀವರನು ತನ್ನೆಯ ಗರ್ಭದಿ ಹೊತ್ತ ಬಸವ ಧ್ವಜ ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು ಮೆರೆಯುತ್ತಿದೆ ಸಮತಾತ್ಮವ ಜಗದಲ್ಲಿ ಸಾರಿದ ಸತ್ಯ ಅಯೋಷಯ ಎಡೆಯಲ್ಲಿ ತೋರಿದ ಧರ್ಮದ ಮೂಲಂದಲಿನ ಕಲ್ಯಾಣ ಧ್ವಜವು ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು ಮೆರೆಯುತ್ತಿದೆ ಮೋಳಿಗೆ ಮಾರಯ್ಯ ಮಡಿವಾಳ ಮಾತಯ್ಯ ಮಾದಾರ ಚಂದಯ್ಯ ದೋರ ಕತ್ತಯ್ಯ ಹಿರಿಯ ಶರಣಾದ ಗೊತ್ತಪ್ಪನಾದ ಭಕ್ತಿಯ ಒಂದು ಶರಣಾರ್ಥಿಗಳು ಶರಣ ಬಂಧುಗಳೇ ತಮ್ಮ ಜೀವನ ಒಂದು ಚರಿತ್ರೆಯನ್ನು ಒಂದು 5 ನಿಮಿಷ ನಾವು ಇಲ್ಲಿ ಆಲಿಸೋಣ. ಅದಕ್ಕೆ ಪೂರ್ವದಲ್ಲಿ ನಮ್ಮ ಅಲ್ಲಾಚೆ ಒಂದು ಭಕ್ತಿ ಗೀತೆಯನ್ನು ಹಾಡ್ತಾರೆ. ಅದಾದ ನಂತರ ಶರಣಿತಾಯಿ ಮಲ್ಲಮ್ಮ ಪಾಟ್ನವರು ಒಂದು 5 ನಿಮಿಷ ಅಕ್ಕಮದಿಯನ್ನು ಕುರಿತು ಸಂಕ್ಷಿಪ್ತ ಒಂದು ವಿವರವನ್ನು ತೋರಿಸ್ತಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಂಚೆದ ಬರೆ ಗಾಡಿಗಳು सर्वरी शरण शरणार्थी जितने भी महात्मा पुरुष सत्पुरुष गुजरे हैं वो अच्छा रहने का एक होने का पैगाम दिए हैं आज तक. तो जो गीत में पेश कर रहा हूँ हमारे शेखर सर की गाना सुनाने की बहुत इच्छा थी, वो नए आए थे, इस बार आए हैं, मुझे बड़ी खुशी हो गई क्योंकि ज़रा उर्दू अल्फाज समझते हैं. सजन रे झूठ मत बोलो खुदा के पास जाना है, न हाथी है न घोड़ा है वहाँ पैदल ही जाना है. सजन रे झूठ मत बोलो खुदा के पास जाना है, न हाथी है न घोड़ा है वहाँ पैदल ही जाना है. सजन रे झूठ मत बोलो तुम्हारे महल चौबारे यहीं रह जाएंगे सारे.
तुम्हारे महल चौबारे यहीं रह जाएंगे सारे। अकड़ किस बात की प्यारे, फख्र किस बात का प्यारे, ये सर फिर भी झुकाना है। सजन रे झूठ मत बोलो, खुदा के पास जाना है। न हाथी है न घोड़ा है, वहाँ पैदल ही जाना है। सजन रे झूठ मत बोलो, भला कीजिए भला होगा, बुरा कीजिए बुरा होगा। भला कीजिए भला होगा, बुरा कीजिए बुरा होगा। वही मिट मिट के क्या होगा, वही मिट मिट के क्या होगा। सजन रे झूठ मत बोलो, खुदा के पास जाना है। न हाथी है न घोड़ा है, वहाँ पैदल ही जाना है। सजन रे झूठ मत बोलो, लड़कपन खेल में खोया, जवानी नींद भर सोया। लड़कपन खेल में खोया, जवानी नींद भर सोया। बुढ़ापा देख के रोया, बुढ़ापा देख के रोया। वही किस्सा पुराना है। सजन रे झूठ मत बोलो, खुदा के पास जाना है। न हाथी है न घोड़ा है, वहाँ पैदल ही जाना है। सजन रे झूठ मत बोलो। धन्यवाद। ಮುಕ್ತ ಮಾಡ್ಬಿಡ್ತಾರೆ ನೋಡ್ರಿ. ಖುದಾ ಕೆ ಪಾಸ್ ಜಾನ ಹೇ ಸಜ್ಜನವರೇ ಝೂಠ ಮತ ಬೋಲೋ ಅಂತ ಅದೇ ಶರಣನ್ನು ಅದೇ ಮಾತು, ಅವರ ಹಾಡಿನನ್ನು ಅದೇ ಮಾತು. ತಾಯಿ ಅಕ್ಕಮರಿ ತಾಯಿಯರು ಕೂಡ ಅದೇ ಹೇಳ್ತಾರೆ, ಸಜ್ಜನವಾಗಿ ಮಜ್ಜನ ಕೇಳಿರಿ, ಶಾಂತಳಾಗಿ ಪೂಜೆ ಮಾಡುವಿ, ಸಮರತೆಯನ್ನು ನಿಮ್ಮ ಮಾಡುವಿ. ಸಣ್ಣ ಮಲ್ಲಿಕಾರ್ಜುನ ನಿಮಗೆ ಅಗಲದ ಪೂಜೆಯನ್ನು ವಾಯಿಕೆಯಾಗಿ ಆ ಪರಮ 50 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಭಕ್ತಿಯಿಂದ ಅವರು ಸ್ವೀಕರಿಸಬೇಕು ಅಂತ ಹೇಳಿದ್ರೆ साहब को दिल से धन्यवाद, 50 रुपये दिए हैं। और बिल्कुल इसी तरह मैं ऐसे से ज़्यादा आप लोग मुझ पर प्रेम रखिएगा। मैं घर पर सिख का आदमी हूँ, गुंडप्पा सर के कारण मैं आपके सामने हूँ। बस इसका ध्यान रखिए, गुंडप्पा सर का और सभी सबका धन्यवाद। ವಿಶ್ವಗುರು ಮಹಾಮಾನವತಾವಾದಿ, ಜಗತ್ತಿನ ಮೊದಲ ಸ್ತ್ರೀ ಕುಲೋದ್ಧಾರಕ, ಕಲ್ಯಾಣದಣ್ಣ ಅಪ್ಪ ಬಸವಣ್ಣನವರನ್ನು ಎನ್ನ ಗುರುಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಸುಂದರ ಮುಂಜಾನೆಯ ಸಮಯದಲ್ಲಿ ಜಗತ್ತಿನ ಸರ್ವ ಪ್ರವಾದಿಗಳನ್ನು ಸಹ ಸ್ಮರಿಸಿಕೊಂಡು ಆ ಪ್ರವಾದಿಗಳ ಪಟ್ಟಿಯಲ್ಲಿ ಸೇರಿ ಹೋಗಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನೂ ಸಹ ಸ್ಮರಿಸಿಕೊಂಡು ಶ್ರೀಮಠದ ಪೂಜ್ಯ ದ್ವಯರ ಅಡಿದಾವರೆಗಳಲ್ಲಿ ನತಮಸ್ತಕರಾಗಿ ಇಲ್ಲಿವರೆಗೆ ಪೂಜೆ ನೆರವೇರಿಸಿಕೊಟ್ಟಿರ್ತಕ್ಕಂಥ, ಪ್ರಾರ್ಥನೆ ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನನ್ನ ಗುಂಡಪ್ಪಣ್ಣನವರಲ್ಲಿಯೂ ಅಲ್ಲ ಅಣ್ಣನವರಲ್ಲಿಯೂ ಸಹ ಎಲ್ಲರಲ್ಲಿಯೂ ಸಹ ನನ್ನ ಭಕ್ತಿಯ ಶರಣು ಇವತ್ತು ನಾವು ಒಂದು ಒಳ್ಳೆ ಕೆಲಸಕ್ಕೊಂದು ಕಡೆ ಸೇರಿದೆ. ನಮಗೇನು ಅನ್ನಿಸ್ತದೆ ಅಂದರೆ, ಬದುಕು ಎಲ್ಲರಿಗಿದೆ, ಸಂಸಾರ ಎಲ್ಲರಿಗೆ, ಮನೆ ಕೆಲಸ ಎಲ್ಲರಿಗಿರ್ತದೆ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಇರ್ತಾರೆ. ನಾವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮನಸ್ಸಿದ್ದಡೆ ಮಾರ್ಗ ಅಂತ ಅನ್ನಿಸ್ತದೆ. ಏನು ನನ್ನ ಹೆತ್ತಪ್ಪ ಇದೊಂದು ಒಳ್ಳೆಯ ಸಂಸ್ಕಾರವನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಅವರು ಒಬ್ಬರೇ ಸಣ್ಣ ಸಣ್ಣ ದೊಡ್ಡವರು ಯಾರು ಬರ್ತಾ ಇದ್ರು ಸಹ ಸಣ್ಣ ಸಣ್ಣ ಹುಡುಗರನ್ನು ಕರ್ಕೊಂಡೋಗಿ ಕಮಾಲ್ ನಗರದಲ್ಲಿ ಬಸವಣ್ಣನವರ ಒಂದು ದೇವಾಲಯದ ಎದುರುಗಡೆ ಈ ಥರ ಫೋಟೋ ಇಟ್ಟು ಎಲ್ಲ ಶರಣ ಜಯಂತಿಯನ್ನು ಮಾಡ್ತಿದ್ರು. ಈಗ ಆ ಒಂದು ಪರಂಪರೆ ನನಗೆ ಬಿಟ್ಟು ಹೋಗಿದ್ದಾನೆ ನನ್ನ ಹೆತ್ತಪ್ಪ. ಡ್ಯೂಟಿ ಇದ್ದಾಗ ಅಲ್ಲಿ ಕಾಲೇಜಲ್ಲಿ ಮಾಡ್ತಿದ್ದೀವಿ, ಬಿಡು ಸಿಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ ಈ ಕಡೆ. ಈಗ ನಿವೃತ್ತಿನ ಹೊಂದಿದೀವು, ಬಿಡುವಿದೆ. ಅಣ್ಣವ್ರು ಗುಂಡಪ್ಪಣ್ಣವರು ಮತ್ತು ಅವ್ರು ಗಂಗಪ್ಪರು ಮಲ್ಲಿಕಾರ್ಜುನವರು ಎಷ್ಟು ತಮ್ಮ ಖರ್ಚನ್ನು ಹಾಕಿ ಇದೆಲ್ಲ ಮಾಡ್ತಾರೆ. ಸುಮ್ಮನೆ ಭಾಗಿಯಾಗೋದಕ್ಕೆ ಏನು ನಮ್ಮದು ಹೋಗುತ್ತೆ, ಭಾಗಿಯಾಗಬೇಕು ಅಂತ ನಮ್ಮನ್ನ ಮಾಡಲ್ಲ. ವೀರಾಗಿನ ಮಹಾದೇವಿ ಅಕ್ಕ ಎಲ್ಲ 770 ಅಮರ ಗಣಗಳ ಶರಣರ ಒಂದಿಷ್ಟು ಸ್ಮರಿಸ್ಕೊಳ್ಬೇಕು, ಅವ್ರಿಗೆ ಸ್ಮರಿಸ್ಬೇಕು. ಒಂದು 5 ನಿಮಿಷ 10 ನಿಮಿಷ ಒಂದು ತಾಸು ದಿನದ 24 ಗಂಟೆಗಳಲ್ಲಿ ದಿನ ಅಲ್ಲ, ಅವರು ಜಯಂತಿ ಇದ್ದಾಗಲೇ ಒಂದಿಷ್ಟು ಸ್ಮರಿಸ್ಬೇಕಂತ ನಾವೆಲ್ಲ ಸೇರೋದು ಅತ್ಯವಶ್ಯವಾಗಿದೆ. ಸೇರಿದವರಿಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಈಗಾಗಲೇ ಮಹಾದೇವಿ ಅಕ್ಕನನ್ನು ಕುರಿತು ಅನೇಕ ಜನ ನಿರ್ದೇಶಕರು ಸಿನಿಮಾವನ್ನು ಸಹ ತಯಾರು ಮಾಡಿದ್ದಾರೆ. ಅದಕ್ಕೂ ಸಹ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿತ್ವ ಮಹಾದೇವಿ ಅಕ್ಕನವರದು. ಹೆಂಗೆ ಅಂದರೆ ಈ ಕವಿ ಪುಂಗವರಿಗೆ ಸಂಶೋಧಕರಿಗನೇ ಯಾರೂ ಸಂಶೋಧಕರಂತ ಕರಿತೀವಿ, ಸತ್ಯವನ್ನು ಹೊರಗಿಡ್ತಕ್ಕಂಥವರಿಗೇ ಅರ್ಗಿಸ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಅವರು ಮಹಾದೇವಿ ಅಕ್ಕ ಹೆಂಗೆ ಹುಟ್ಟು ಬಂದ್ಲ ಅಂದರೆ ನಮ್ಮ ನಿಮ್ಮಂಗೆ ಯೋನಿಜಳ ಅವಳು ಸುಮತಿ ನಿರ್ಮಲಾ ಅಂತಕ್ಕಂಥ ತಂದೆ ತಾಯಿಯಿಂದ ಹುಟ್ಟು ಬಂದವಳು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಹುಟ್ಟು ಬಂದವಳು ಮಹಾದೇವಿ ಅಕ್ಕ. ಆದ್ರೆ ಸಂಶೋಧಕರು ಅನ್ಸ್ಕೊಂಡವ್ರಿಗಿನ ಇದು ತಡ್ಕೊಳಕ್ ಸಾಧ್ಯ ಇಲ್ಲ. ಅವ್ರು ಏನ್ ಹೇಳ್ತಾರಂದ್ರ ಕೈಲಾಸದಾಗ ಒಡ್ಡೋಲಗ ನಡೀತು ಪಾರ್ವತಿ ಮತ್ತೊಂದು ಶಿವನ ಹೊಲಸೋ ಸಲುವಾಗಿ ಭೂಮಿಗೆ ಪ್ರತಿರೂಪವಾಗಿ ಬಂದಾಳು ಅಂತ ಹೇಳ್ತಾರ. ಸುಮ್ಮನೆ ನಮ್ಮಂಗ ನಿಮ್ಮಂಗ ಹುಟ್ಟಿದವಳು ಮಹಾದೇವಿ ಅಕ್ಕ ಅಲ್ಲ. ಯಾಕೆಂದ್ರೆ ಅವಳು ಏರಿರ್ತಕ್ಕಂಥ ಎತ್ತರ ಏನಿದೆ ಆ ಎತ್ತರ ಈ ಭೂಮಿ ಮೇಲೆ ಹುಟ್ಟಿರುವ ಯಾವ ಮಹಿಳೆಗೂ ಸಾಧ್ಯ ಇಲ್ಲ, ಯಾವ ಪುರುಷಗೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಿಮ್ಮಂಥ ಸಾಮಾನ್ಯರು ಹೇಳುವ ಮಾತಲ್ಲ ಇದು. ಸಂಶೋಧಕರು, ಸಾಹಿತ್ಯ ನೆಲೆಯ ವಿಜ್ಞಾನಿಗಳು ಅಂತ ನಾವು ಏನಂತ ಕರಿತೀವಿ ಅಂಥವ್ರು ಹೇಳಿರ್ತಕ್ಕಂಥ ಮಾತಿದು. ಪಾರ್ವತಿಯ ಒಂದು ಹಾಡಿನಾಗೂ ಬರ್ತದೆ, ಪಾರ್ವತಿ ಪ್ರತಿರೂಪಾನಿ ಕೆಳಗೆ ಜಗತಾಪ ಅಂತ ಒಂದು ಹಾಡಿನಾಗೂ ಹಾಕಿರೋದು. ಪಾರ್ವತಿ ಪ್ರತಿರೂಪನೇ ಅಂತ ಜಾನಪದ ಗೀತೆ ಪ್ರಸಿದ್ಧಿಯನ್ನು ಪಡೆದಿದೆ. ಅಂತ ಮಹಾದೇವಿ ಅಕ್ಕನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮುಡುತಡಿ ಅಂತಾನೆ ಹೆಂಗೆ ಹೆಸರು ಬಂತು, ಅದು ಹೆಸರೇ ಹೆಂಗೆ ಬಂದಿದೆ ಅಂದ್ರೆ ಮಹಾದೇವಿ ಅಕ್ಕ ಇಷ್ಟು ಸೌಂದರ್ಯ ಅವಳಿಗೆ ಪೃಥ್ವಿಯಲ್ಲಿ ಎತ್ತಕ್ಕಿಂತಲೂ ಸೌಂದರ್ಯ ಮಹಾದೇವಿ ಅಕ್ಕಗೆ. ಅಂಥ ಸೌಂದರ್ಯ ಹೊತ್ತಿರ್ತಕ್ಕಂಥ ಮಹಾದೇವಿ ಅಕ್ಕ ಹಿಂಗೆ ಕೌಶಿಕ ಮಹಾರಾಜನ ವೈಯಾಳಿ ಅಂದ್ರೆ ಮೆರವಣಿಗೆ ಹೊರಟಿರ್ತದೆ. ಹೊರಟಿದ್ದಾಗ ಸ್ನೇಹಿತರ ಜೊತೆಗೆ ಹಿಂಗೆ ಮಾಡಿ ಮೇಲೆ ನಿಂತಿರ್ತಾಳೆ. ರಾಜನ ಕಣ್ಣು ಅಕಸ್ಮಾತ್ತಾಗಿ ಬೀಳುತ್ತದೆ. ಬಿದ್ದಾಗ ಕರೆಸ್ತಾರೆ, ಮದುವೆ ಮಾಡ್ಕೊತೀನಿ ಅಂತಾರೆ. ಮಹಾದೇವಿ ಅಕ್ಕ ಚಿಕ್ಕವಳಿದ್ದಾಗ ನಾವೆಲ್ಲ ಗೊಂಬೆ ಆಟ ಆ ಎಲಿಗಳನ್ನು ತಂದು ಚಪಾತಿ ರೊಟ್ಟಿ ಮಾಡಿ ಆಡಿದ್ರೆ ಮಹಾದೇವಿ ಅಕ್ಕ ಹಾಗಲ್ಲ. ಅವಳ ಆಟ ಆಡಿರೋದು ಸ್ಥಾವರ ಲಿಂಗ ಪೂಜೆಯನ್ನು ಮಾಡೋದು. ದಿನನ ಎಷ್ಟೋ ಸಮಯ ಲಿಂಗ ಪೂಜೆ ಒಳಗೆ ಇರ್ತೀವಿ. ಮಹಾದೇವಿ ಏನು ಬಾ ಊಟ ಮಾಡುವ ಏನನ್ನ ಮಾಡಂದ್ರೆ ಇಲ್ಲ, ಬರೀ ಧ್ಯಾನ ಪೂಜಾ ಅಸ್ತಾವ. ಮಲ್ಲಿಕಾರ್ಜುನ ಮೊದಲಿಗೆ ಮಹಾದೇವಿ ಅಕ್ಕನೂ ಸಹ ಬಸವ ಕಲ್ಯಾಣಕ್ಕೆ ಬರುವುದಕ್ಕಿಂತ ಮುಂಚೆ ಸ್ಥಾವರಲಿಂಗ ಪೂಜೆ ಮಾಡಿರೋದು ಸತ್ಯ, ಇದನ್ನು ನಾವು ಒಪ್ಕೊಳ್ತೀವಿ. ಆದರೆ ಯಾವಾಗ ಬಸವ ಕಲ್ಯಾಣಕ್ಕೆ ಬಸವಾದಿ ಶರಣರ ಜೊತೆಯಲ್ಲಿ ಬಂದರು ಮಹಾದೇವಿ ಅಕ್ಕನವರು, ಆವಾಗ ಆ ಚನ್ನಮಲ್ಲಿಕಾರ್ಜುನ ಎನ್ನೋದು ಅದು ಸ್ಥಾವರ ಲಿಂಗ ಪರಮಾತ್ಮನ ಕುರು ಅಲ್ಲ, ಅದು ಪರಮಾತ್ಮ ನಿರಾಕಾರ ಅಂತ ಒಪ್ಕೊಂಡ್ರು ಮಹಾದೇವಿ ಅಕ್ಕನವರು. ನಿರಾಕಾರ ಅಂತ ಒಪ್ಕೊಂಡ್ರು. ಅಂಕಿತನಾಮ ಹಾಗೆ ಇಟ್ಕೊಂಡಿದ್ರು, ಅದು ಹಾಗೆ ಉಳ್ಕೊಂಡಿದೆ ಮಹಾದೇವಿ ಅಕ್ಕನವರು. ಕೌಶಿಕ ರಾಜ ಮದುವೆಗೆ ಹೋಗ್ತಾನೆ. ನಿಮ್ಮಂಥವ್ರು ನೋಡು ಒಂದು ಪ್ರಶಸ್ತಿಗಾಗಿ ಸಿಕ್ಕರೆ ಎಷ್ಟೋ ಖುಷಿ. ನನಗ ಮನೆ ಕಿತ್ತರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದದ್ದು ನನಗೆ ಎಷ್ಟು ಖುಷಿಯಾಗಿದೆ ಅಲ್ಲ, ನಮ್ಮ ಸ್ನೇಹಿತರಿಗೆ ಎಲ್ರಿಗೆ ನಮ್ಮ ಬಳಗಕ್ಕ ಅಷ್ಟು ಖುಷಿಯಾಗ್ಯದ. ಇಷ್ಟು ದೊಡ್ಡ ಪ್ರಶಸ್ತಿ ಬಂದದ. ಸಣ್ಣದು ಸುಮ್ಮನೆ ಪ್ರಶಸ್ತಿಗೆ ಇಷ್ಟು. ಮಹಾದೇವಿ ಅಕ್ಕಗಂತೂ ಮಹಾನ್ ರಾಜನೇ ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ದ, ಆಹ್ವಾನವನ್ನು ಕೊಟ್ಟಿದ್ದ. ಅವಳು ನಯವಾಗಿ ತಿರ್ಸ್ತಾರೆ. ಆದರೆ ಕೊನೆಗೆ ಅವಳು ಬಲವಂತವಾಗಿ, ರಾಜ ಬಲವಂತವಾಗಿ, ಒಂದು ವೇಳೆ ನೀನು ನನ್ನನ್ನು ಮದುವೆ ಆಗದಿದ್ರೆ, ನನ್ನ ಮನೆಗೆ ಬರದೇ ಇದ್ರೆ, ರಾಜ ಅರಮನೆಗೆ ಬರದೇ ಇದ್ರೆ ನಿನ್ನ ತಂದೆ ತಾಯಿಯನ್ನು ಜೈಲಿನಲ್ಲಿ ಇರ್ತೀನಿ ಅಂತ ತಿಳ್ಕೊಂಡು ರಾಜಾಜ್ಞೆಯನ್ನು ಹೊರಡಿಸ್ತಾನೆ. ಈಗ ನನ್ನ ಸಲುವಾಗಿ ನನ್ನ ತಂದೆ ತಾಯಿ ಜೈಲಿನಲ್ಲಿ ಇರಬೇಕಾಗ್ತದೆ ಅಂತ ತಿಳ್ಕೊಂಡು ಮಹಾದೇವಿ ಅಕ್ಕ 3 ಕಟ್ಟಳೆಯನ್ನು ಹಾಕಿ ಅರಮನೆಗೆ ಬರ್ತಾರೆ. ಮಹಾದೇವಿ ಅಕ್ಕನವರು ಬರ್ತಾರೆ. ನನ್ನ ಜಂಗಮದಾಸವ ಕಡ್ಡಿ ಮಾಡಬಾರ್ದು, ನನ್ನ ಪೂಜೆ ಕಡ್ಡಿ ಮಾಡಬಾರ್ದು, ನನ್ನ ಮೈಯನ್ನು ಮುಟ್ಟಬಾರ್ದು, ನನ್ನ ಅನುಮತಿ ಅಂದರೆ ಅದಕ್ಕೆ ರಾಜ ಏನೋ ಅಂತಾರಲ್ಲ, ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ ಅಂದ್ಕೊಂಡು ಆ ರಾಜನಲ್ಲಿ ಕೌಶಿಕ ಅವನೇನು ಮಾಡ್ತಾನೆ, ಆಗಲಿ 3 ಕಂಡೀಷನ್ ಹೋಗ್ತೀನಿ, ನೀನು ಅರಮನೆ ಬಂದ್ರೆ ಸಾಕು, ನೀನು ನೋಡಿದ್ರೆ ನಾನು ಎಷ್ಟೋ ನನ್ನ BP ಎಲ್ಲ ಟೆನ್ಷನ್ ಎಲ್ಲ ಕಡಿಮೆ ಆಗ್ತದೆ ಬಾ ಅಂತ ಒಪ್ಕೊಳ್ತಾನೆ. ಆದರೆ 3 ಕರಾರುಗಳನ್ನು ಮುರಿತಾನೆ. ಅದು ಸಣ್ಣ ಭಾಳ ಉದ್ದಾಗ್ತದೆ, ಅದೆಲ್ಲ ಹೇಳಲ್ಲ ನಾನು. ಆವಾಗ ಮಹಾದೇವಿ ಅಕ್ಕ ಅರಮನೆಯನ್ನು ತೊರೆದು ಹೊರಗಾಗ್ತಾಳೆ. ಅವಳೇನಂತಾಳೆ ಅಂತಂದ್ರೆ, ಇದು ಈ ಕಾಯಕ್ಕನೇ ನೀನು ಮರುಳಾಗ್ತಾ ಇದೆಯಲ್ಲ, ಏನದ ನೋಡಿ ಕಾಯದಾಗಂತ ದಿಗಂಬರಾಗಿ ಮಾಡ್ತಾಳೆ. ದಿಗಂಬರ ಮೈನಲ್ಲಿ ಸೀರೆ ಹಿಡಿದಿರ್ತಾನೆ, ಸೀರೆನೇ ತೆಗೆದು ಬಿಸಾಕ್ತಾಳೆ. ಸೀರೆ ತೆಗೆದು ಬಿಸಾಕಿ ಏನದ ನೋಡಿದು, ಮೂತ್ರದ ಹಡಿಕೆ ಅದ, ಎಲ್ಲಿನ ಹುಡಿಕೆ ಅದ, ಏನದ ಇದ್ರಾಗ ಒಳಗ
ಏಕಿ ಮಟ್ಟಿ ಇದೆ, ಮತ್ತೇನದ ಎಲುಗಳವ ಒಳಗೆ ಎಲುಗಳವ ಏನದ ಇದ್ರ ಚರ್ಮದಿಂದ ಮುಚ್ಚಾದಂತ ಮುಚ್ಚಾದ ಈ ಶರೀರ ಒಳಗೆ ಏನದ? ಯಾಕೆ ಈ ಶರೀರ ಸಲುವಾಗಿ ಇಷ್ಟೊಂದು ನೀವು ಹಂಬಲಿಸ್ಲತ್ತಿದಿ? ಈ ಶರೀರ ಸಲುವಾಗಿ ನೀ ಏನು ಹಂಬಲಿಸ್ಲತ್ತದ? ನೀನೇ ಒಂದ್ ವೇಳೆ ಆ ಪರಮಾತ್ಮನಿಗೋಸ್ಕರ ಹಂಬಲಿಸಿದ್ದೆ ಆದ್ರೆ ಪರಮಾತ್ಮ ನಿನಗೆ ಎಂದೋ ಸಿಗ್ತಿದ್ದ ಅಂತ ತಿಳ್ಕೊಂಡು ಮೈ ಮೇಲಿನ ಸೀರೆ ಬಿಸಾಕಿ ಆಕೆ ಕಲ್ಯಾಣದ ಕಡೆಗೆ ನಡೆ ನಿಲ್ತಾಳೆ. ಅವಾಗ ಹೆತ್ತ ಕರಳು ತಾಯಿ ಕರಳು ನೋಡ್ರಿ ಅದು ಕೇಳಲ್ಲ. ಅವ್ವ ರಾಜನ ಮನೆ ಬಿಟ್ಟರು ಬಿಟ್ಟು ಇಲ್ಲೇ ಇರು, ಸೀರೆ ಉಟ್ಕೋ, ಉಡು ತಡಿ, ಇಲ್ಲಿಗೆ ಹೆಸರು ಬಂದಿದ್ದೆ ಅದು ಹೆಸರು ಉಟ್ಕೋ, ಸೀರೆ ಉಟ್ಕೋ, ತಡ್ಕೋ, ಇಲ್ಲೇ ಇರು, ನಮ್ಮ ಮನೆಗೆ ಇರು, 24 ಗಂಟೆ ಪೂಜೆ ಮಾಡ್ಕೋತಿರು, ನಾವು ನಿನ್ಗೇನು ಅಡ್ಡಿ ಆತಂಕ ಮಾಡಲ್ಲ ಇರುವಂತ ತಂದೆ ತಾಯಿ ಕೇಳ್ತಾರೆ. ಇಲ್ಲ ನಾನು ಇರಲ್ಲ ಅಂತ ಹೇಳ್ಕೊಂಡು ಮಹಾದೇವಿ ಅಕ್ಕ ಕಲ್ಯಾಣಕ್ಕೆ ಬರ್ತಾಳೆ. ಅನೇಕ ಜನ ಅವ್ರಿಗೆ ಸತಾಯಿಸ್ತಾರೆ, ಹುಚ್ಚಿ ಅಂತ ಕಲ್ಲು ಹೊಡಿತಾರೆ, ಎಷ್ಟೋ ಜನ ಕಾಮಕರು ಸತಾಯಿಸ್ತಾರೆ, ಹಾಳು ದೇಗಳು. ಎಂಥ ಧೈರ್ಯ ಇರಬೇಕು ಆ ಮಹಾದೇವಿ ಅಕ್ಕಂದು, ಎಂಥ ಗುಂಡೆದೇ ಇರಬೇಕು ನೋಡ್ರಿ. ನಾವು ಇವತ್ತು ಸುನೀತಾ ವಿಲಿಯಮ್ಸನ್ನ ಹೊಗಳ್ತೀವಿ, ಆಕಾಶದಾಗ 6 ತಿಂಗಳು ಇದ್ರಂತ, ಯಾರನ್ನ ಹೊಗಳ್ತೀವಿ. ಮಹಾದೇವಿ ಅಕ್ಕ ಈಗಿನಂಗೇನು ಹೆಲಿಕಾಪ್ಟರ್ ಬಸ್ಸು ಟ್ರೈನು ಏನರ ಇತ್ತು ಏನ? ಅದು ಎಲ್ಲಿ? ಹುಡುತಡಿಯಲ್ಲಿ, ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ, ನಮ್ಮ ಬೀದರ್ ಡಿಸ್ಟಿಕ್ ಕಲ್ಯಾಣದಲ್ಲಿ, ಅಲ್ಲಿಂದ ಇಲ್ಲಿವರೆಗೆ 500-600 ಸಮೀಪ ಬರ್ತಕ್ಕಂಥ ಕಿಲೋಮೀಟರ್ ಒಳಗೆ ಹಗಲು ഇരുಳು, ಮೈನಾಲ ಬಟ್ಟಿ ಇಲ್ಲ, ಊಟಕ್ಕೆ ಏನದ? ಅವಾಗ ಹೇಳ್ತಾಳೆ, ಹಸಿವಾದದ ಭಿಕ್ಷಾಲಗಳುಂಟು, ಪ್ರಸಾದದ ಕೆರೆಹಳ್ಳ ಬಾವಿಗಳುಂಟು, ಚೇನಕ್ಕೆ ಹಾಲು ವೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ನೀನು ಅಂತ ಹೇಳಿ ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣದಾಗೂ ಸುಮ್ಮನೆ ಹಂಗ ಸ್ವಾಗತ ಮಾಡ್ತಾರೆ. ನಲ್ಲಮ್ಮ ಪ್ರಭುದೇವರು ಉದಮದ ಯೌವನ ಉಳಕೊಂಡ ಸತಿ ಇತ್ತಲೇಕೆ ಬಂದೇವ, ಸತಿಯಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಶುರು ಕೇಳು, ಇಲ್ಲದಿದ್ದರೆ ತೊಲಗು ತಾಯಿ ಅಂತ ಅನೇಕ ವಚನಗಳ ಮೂಲಕ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆ ಮಾಡಿದ ಮೇಲೆ ಎಲ್ಲ ಗೊತ್ತಿರ್ತದೆ, ಬಸವಣ್ಣ ಗೊತ್ತಿರ್ತದೆ, ಅಲ್ಲಮ್ಮ ಪ್ರಭುದೇವರಿಗೆ ಗೊತ್ತಿರ್ತದೆ, ಮಹಾವೈರಾಗ್ಯನಿಧಿ ಮಹಾದೇವಿ ಅಕ್ಕ ಅಂತ ಹೇಳ್ಕೊಂಡು ಎಲ್ಲ ಅಲ್ಲಿರ್ತಕ್ಕಂಥ ಲಕ್ಷದ ಮೇಲೆ 96,000 ಜಂಗಮರಿಗೆ 770 ಅಮರ ಜನಗಳಿಗೆ ಮಹಾದೇವಿ ಅಕ್ಕನ ಚಾರಿತ್ರ್ಯವನ್ನು ವೈರಾಗ್ಯವನ್ನು ತೋರಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಮ್ಮ ಪ್ರಭುದೇವರು ಪರೀಕ್ಷೆಗೊಳಪಡಿಸ್ತಾರೆ. ಆ ಪರೀಕ್ಷೆಯಲ್ಲಿ ಸಾಕಷ್ಟು ವಚನಗಳು ಇದ್ದಾವೆ. ಎಲ್ಲ ಹೇಳ್ತಿ ಮತ್ತೆ ಅಲ್ಲ ಕೂದಲಿನಿಂದ ಮೈ ಮುಚ್ಕೊಂಡಿದೆ ಅಂತ ವಚನದಿಂದ ಪ್ರಶ್ನೆ ಮಾಡ್ತಾರೆ ಅಲ್ಲಮ್ಮ ಪ್ರಭುದೇವರು. ನಾನೆಲ್ಲ ಒಟ್ಟ ನಿರಾಕರಲ್ಲ, ಪರಮಾತ್ಮನಿಗೆ ಒಲಿದೀನಿ, ಎಲ್ಲ ಮಾಡೀನಿ, ಆದ್ರೆ ಏನು ನಿಮ್ಮ ಶರೀರ ಮನಸ್ಸು ನೋಯಬಾರ್ದಂತ ತಿಳ್ಕೊಂಡು ಕೂದಲಿನಿಂದ ನನ್ನ ಗುಪ್ತಾಂಗಗಳನ್ನು ಮುಚ್ಕೊಂಡಿದ್ದೆ ಅಷ್ಟೇ ದಿನ. ನನ್ನಲ್ಲಿ ಏನಿದೆ ಹೆಣ್ಣು ಕಾಯ, ಇದು ಗುಪ್ತಾಂಗ, ಏನೂ ಇಲ್ಲೇ ಇಲ್ಲ, ಇದು ಏನೂ ಇಲ್ಲೇ ಇಲ್ಲ ಅಂತ ಆ ಮಹಾದೇವಿ ಅಕ್ಕ ಹೇಳ್ತಾರೆ. ಅವಾಗ ಅಲ್ಲಮ್ಮ ಪ್ರಭುದೇವರು ಮಹಾದೇವಿ ಅಕ್ಕನಿಗೆ ನಮೋ ನಮೋ ಅಂತ ಹೇಳ್ಕೊಂಡು ಮಹಾದೇವಿ ಇದ್ದುದನ್ನು ಅಕ್ಕ ಮಹಾದೇವಿಯಾಗಿ ಪರಿಗಣಿಸ್ತಾರೆ. ಅನುಭವ ಮಂಟಪ ಬಂದಾಗ ಅನುಭವ ಮಂಟಪಕ್ಕೆ ಯಾಕೆ ಬನ್ನಿ ಅಂದರೆ ಶರಣರೊಂದಿಗೆ ಹಾಡುವ ಸಲುವಾಗಿ, ಪಾಡುವ ಸಲುವಾಗಿ, ನಲಿಯುವ ಸಲುವಾಗಿ ನಾನು ಅನುಭವ ಮಂಟಪದಲ್ಲಿ ಅಂತ ಹೇಳ್ಕೊಂಡು ಸುಮಾರು ತಿಂಗಳುಗಳ ಕಾಲ ಅನುಭವ ಮಂಟಪದಲ್ಲಿ ಉಳಿದು ಎಲ್ಲ ಶರಣರ ಜೊತೆಗೆ ಉಳಿದು ಕೊನೆಗೆ ನನ್ನ ಗುರಿ ಅಧ್ಯಾತ್ಮನ ಇದೆ. ನಾನು ಶ್ರೀಶೈಲಕ್ಕೆ ಹೋಗಬೇಕು, ಕದಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಇದು ಯಾವುದು ಕಟ್ಟ ಕಥೆಯಲ್ಲ, 900 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಸತ್ಯಕ್ಕೆ ಇತಿಹಾಸ ದಾಖಲೆ ಇದೆ. ಮಹಾದೇವಿ ಅಕ್ಕ ಯಾವ ಒಂದು ಕದಳಿ ವನದಲ್ಲಿ ಲಿಂಗೇಕೆ ಆಗಿದಾರಲ್ಲ, ಅಲ್ಲಿ ವಚನದ ಕಟ್ಟುಗಳು ಸಿಕ್ಕಿವೆ, ತಾಡೋಲೆಗಳು ಸಿಕ್ಕಿವೆ. ಇದು ಆಂಧ್ರ ಪ್ರದೇಶ ಸರ್ಕಾರ ಬರ್ತಿದ್ದು, ಈ ತೆಲಂಗಾಣ ಸರ್ಕಾರದ ಅಡಿಯಲ್ಲಿ ಬರ್ತದೆ. ಇದು ಅಲ್ಲಿ ವಚನಗಳ ಕಟ್ಟು ಸಿಕ್ಕಿವೆ. ಇದು ಯಾವುದು ಸುಮ್ಮನೆ ಕಟ್ಟು ಕಥೆಯಲ್ಲ, ಪುರಾಣ ಅಲ್ಲ, ಇದು ಇತಿಹಾಸ ದಾಖಲೆ ಇದೆ ಇದಕ್ಕೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ತಾಡೋಲೆಗಳು, ಅವರು ಒಂದು ಮರಣದಕ್ಕಿಂತ ಮುಂಚೆ ರಚಿಸಿರ್ತಕ್ಕಂಥ ವಚನಗಳು ಸಹ ಮಹಾದೇವಿ ಅಕ್ಕಂದು ಬದುಕಿವೆ. ಇಂಥ ಮಹಾನ್ ವೈರಾಗ್ಯ, ಮಹಾನ್ ಕವಿತ್ರೆ, ಕನ್ನಡದ ಮೊದಲ ಕವಿತ್ರಿ ಅಂತ ಕರಿತೇವೆ ಮಹಾದೇವಿ ಅಕ್ಕನಂತ. ಸಾಕಷ್ಟು ವಚನಗಳನ್ನು ಮಹಾದೇವಿ ಅಕ್ಕ ರಚಿಸಿದ್ದಾರೆ. ಅದಕ್ಕೆ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾರೆ, ಮಹಾದೇವಿ ಅಕ್ಕನ ಏನ್ರಿ ಆಧ್ಯಾತ್ಮ, ಈ ಸಮಾಜಕ್ಕೆ ಏನು ಸಂದೇಶವನ್ನು ಸಿಗ್ತದೆ? ಆ ಸಮಾಜಕ್ಕೆ ಸಿಗ್ತಕ್ಕಂಥ ಸಂದೇಶದ ಒಂದು ವಚನ ಹೇಳಿ ಎಲ್ಲರೂ ಹೇಳಬೇಕು. ಅದನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೀನಿ. ಸಂದೇಶ ಅಂದರೆ ಏನಿದೆ ನೋಡ್ರಿ, ನಾವೇನು ಮಾಡ್ತೀವಿ, ಯಾರ ಏನ್ರ ಅಂದ್ರೆ ಹಿಂಗಂದ್ರೆ ಅಂತ 8 ದಿನ, ತಿಂಗಳು, 3 ತಿಂಗಳು ಮನ್ಸಿಗೆ ಹಚ್ಕೊಂಡು ಎಷ್ಟೋ ಜನ ಊರು ಹಾಕ್ಕೊಂಡವರು ಅದಾರ ಅನ್ಕೊಂಡು ಹಸಿನ ಹಾಕೋತಾರೆ ಅಂದಾರ, ನಂಗೆ ಮಾರಿ ತೋರ್ಸೋಕ್ಕೆಲ್ಲ ನಾನು ಮಾಡೋದಿದೆ ಅಂದಾರ ಅಂತ ನಮಗೂ ನಾವಿಷ್ಟು ಹೇಳ್ತೇವೆ ಅಂದ್ರೆ ನಮಗೂ ಆಗ್ತದೆ. 1 ದಿನ 2 ದಿನ ಇರ್ತದೆ, ಒಂದು ಸ್ವಲ್ಪ ಅಧ್ಯಾತ್ಮ ತಿಳ್ಕೊಂಡಿವಿ, ಆಮೇಲೆ ಹೋಗ್ತದೆ. ಆದರೆ ಎಷ್ಟೋ ಜನ ಅದನ್ನೇ ಏನೋ ಘೋಷಿಸೋದಂತೀವಲ್ಲ, ಅದನ್ನೇ ತಾಪ ಮಾಡ್ಕೊಂಡು ಹೊರಗೆ ಬರಲಾರ್ದಂಗೆ ಸೇರ್ಕೊಂಡು ಔಷಧ ಕೊಡೋ ಸತ್ತವರು ಇದ್ದಾರೆ.
ಅದಕ್ಕೆ ಒಂದು ಸಂದೇಶ ಮಹಾವೀರಕ್ಕನ ಬಹಳ ವಚನಗಳ ಸಂದೇಶವಿದೆ. ಒಂದು ವಚನ ನಾನು ಹೇಳಿಸ್ತೀನಿ, ಅದನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ನಾನು ಕೊಡ್ತೀನಿ. ನಾನು ಹೇಳ್ದಂಗೆ ಎಲ್ಲರೂ ಹೇಳಬೇಕು. ಮರೆ ಅಣ್ಣವರು ಕಿವ್ಯಾಗಿ ಬಂದು ಹೇಳಿದ್ರು, ನರಜನ್ಮ ತೊಡೆದು ಅಂತ ಹೇಳಿದ್ರು. ನನಗೆ ಯಾಕೋ ಪ್ರಿಯವಾಗಿರ್ತಕ್ಕಂಥ ವಚನ ಹೇಳಿದ್ನಲ್ಲ, ಮೊನ್ನೆ ನನಗೆ ಕಿತ್ತೂರಾಣಿ ಪ್ರಶಸ್ತಿ ಸಿಕ್ಕಿದೆ ಅಂತ. ನನಗೆ ಪ್ರಿಯವಾಗಿರ್ತಕ್ಕಂಥ ವಚನವನ್ನೇ ನಾನು ಹೇಳ್ತೀನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆತರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯಲೊಂದು ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ನಮಲ್ಲಿಕಾರ್ಜುನ ದೇವಯ್ಯ ಕೇಳು, ಈ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದು ಎಂಥ ಮಹಾನ್ ಸಂದೇಶ ಎಲ್ಲರಿಗೂ ಹಾಗೂ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ. ಅದೇ ರೀತಿ ಈ ನಾನು ಆಗಮಿಸಿದ್ದಾರೆ. ಬಹಳ ಒಳ್ಳೆ ರೀತಿಯಿಂದ ಪ್ರವಚನ ಅಂತ ಹೇಳ್ತಾ ಇದ್ದಾರೆ. 6ರಿಂದ 7 ಪ್ರವಚನ ಇದೆ. ಮುಂಜಾನೆ ಯೋಗ ಇದೆ. ನಮ್ಮ ಹೈಬತ್ಪುರಿ ಅಣ್ಣನವರು, ಚಂದ್ರಕಾಂತ್ ಹೈಬತ್ಪುರಿ ಅಣ್ಣನವರು ಬಂದಿದ್ದಾರೆ. 5:30ರಿಂದ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತವೆ. ಹಾಸ್ಕೊಂಡು ಬರಬೇಕು. ನಸ್ಕಿನಾಗ 5ವರೆಗೆ ಇರ್ತವೆ. ಮತ್ತು 14ನೇ ತಾರೀಕಿಗೆ ವಚನ ಪಾರಾಯಣ ಇದೆ. ಅದು ಒಂದು ವಚನ ಹೇಳ್ಬಿಡ್ತೀನಿ ನಾನು. ಏನಿದೆ ನೋಡ್ರಿ, ಸಿದ್ದರಾಮೇಶ್ವರ ಒಂದು ಕಡೆ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅವರಂದರು, ಎಮ್ಮದೊಂದು ವಚನ ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮವಾರ ದೈವ್ಯ. ವ್ಯಾಸ ಬರೆದಿರ್ತಕ್ಕಂಥ 18 ಪುರಾಣಗಳು ಮಹಾನ್ ಗ್ರಂಥಗಳು ಭಾರತ ದೇಶದಂತ ಹೇಳ್ತಾರೆ. ಆದ್ರೆ ಇವತ್ತು 900 ವರ್ಷದ ಹಿಂದೆ ಹೇಳ್ಯಾರ ನಮ್ಮ ಶರಣರು ಸಿದ್ದರಾಮೇಶ್ವರ ಏನು ಹೇಳ್ತಾರೆ, ಎಮ್ಮದೊಂದು ವಚನ ಪಾರಾಯಣ, ಒಂದೇ ವಚನ ನಾವು ಪಾರಾಯಣ ಮಾಡಿದ್ರ ವ್ಯಾಸನದೊಂದು ಪುರಾಣ ಅದಕ್ಕೆ ಸಮ ಇಲ್ಲ ಅಂತ. ಸಮ ಇಲ್ಲ ಅದಕ್ಕೆ ವಚನ ಪಾರಾಯಣ ಇದೆ. ಅದಕ್ಕೆ ಹೇಳ್ತಾರೆ ಎಮ್ಮ 101 ವಚನ ಅಧ್ಯಯನಕ್ಕೆ ಶತರುದ್ರ ಯಾಗ ಸಮವಾರದಯ್ಯ. ಅಂದ್ರೆ ಶಿವ, ರುದ್ರ ಶಿವ, ಶಿವನ ಬಗ್ಗೆ ಯಾಗ ಮಾಡ್ತಾರೆ ನೋಡಿ. ಹೋಮ ಯಜ್ಞ ಯಾಗ ಎಷ್ಟು 100 ಶತ ಅಂದ್ರೆ 100 ಯಾಗ ಯಜ್ಞಾದಿ ಮಾಡಿದ್ರು ಅದಕ್ಕೆ ಸಮ ಬರಲ್ಲ. ನಮ್ದು 100 ವಚನ ಹೇಳ್ತಿರ್ತಾರೆ. ಅಪ್ಪೋರ್ ದಿನ 100 ವಚನ ನಾವು ಹೇಳ್ತೇವೆ. ಎಲ್ಲರೂ ಕುಂತು ಬಿಳಿ ವಸ್ತ್ರ ಉಟ್ಕೊಂಡು 14ನೇ ತಾರೀಕಿನಿಂದ 6 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆ ವಚನ ಪಾರಾಯಣ ಇದೆ. ಮತ್ತು ಮುಂದುವರೆಗೆ ಹೇಳ್ತಾರೆ, ಎಮ್ಮ 1000 ವಚನದ ಪಾರಾಯಣಕ್ಕೆ, 1000 ವಚನದ ಪಾರಾಯಣಕ್ಕೆ ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಗಾಯತ್ರಿ 1,00,000 ಜಪ ಮಂತ್ರ ಸಮವಾರದಯ್ಯ. ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ಹೇಳ್ತಾರೆ ಓಂ ಭೂಂ ಭುವಸ್ವರ ಎಂದಲ್ಲಿ. ಅದಕ್ಕೆ ಅದು ಇವತ್ತಲ್ಲ, 900 ವರ್ಷದ ಹಿಂದೆ ಸಿದ್ದರಾಮೇಶ್ವರ ಹೇಳಿದ್ದಾರೆ. ನಾವು ನೀವಂತ ಹೇಳೋಂಥದ್ದಲ್ಲ, ಮಹಾಯೋಗಿ ಸಿದ್ದರಾಮೇಶ್ವರ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಪಾರಾಯಣಕ್ಕೆ ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಈ ಮೂಲಕ ನಾನು ಕರೆಯಲು ಸಹ ಇಲ್ಲಿವರೆಗೆ ತಾಯಿಯರು ಬಹಳ ಸುದೀರ್ಘವಾಗಿ ಅಕ್ಕಮಹಾದೇವಿ ತಾಯಿಯರ ಚರಿತ್ರೆ ಕೇಳಬೇಕು ಅಂತಂದರೆ ಒಂದು 5-10 ನಿಮಿಷ ಏನೂ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಈ ತಿಂಗಳಲ್ಲಿ ಅಕ್ಕಮಹಾದೇವಿ ಕುರಿತ ಚಿಂತನ ಒಂದು ಆಯೋಜನೆ ಮಾಡ್ತೀವಿ ಒಬ್ಬರ ಮನೆಯಲ್ಲಿ. ಅವತ್ತಿನ ದಿವಸ ಸಂಪೂರ್ಣ ಅವರ ಜೀವನ ಚರಿತ್ರೆಯನ್ನು ಕೇಳೋಣ. ಯಾಕಂದ್ರೆ ಸ್ವಲ್ಪ 5-10 ನಿಮಿಷದಲ್ಲಿ ಕುಂತು ಹೋಗ್ಬೇಕಂದ್ರೆ ನಿಮ್ಮ ಕಾಲು ನೈತಾ ಇರ್ತವ, ನಿಮ್ಮ ಮನಸ್ಸು ಆ ಕಡೆ ಹೋಗ್ತಾ ಇರ್ತದೆ. ಹಾಗಾಗಿ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಪೂಜೆ ರಜೆ ಮಾಡಿ ಒಂದು 5 ನಿಮಿಷ ಮಾತಾಡಬೇಕು ಸಂಕ್ಷಿಪ್ತ ಅಂತ ಇದೊಂದು ಪದ್ಧತಿ ಇಟ್ಟು ಜೀವನ ಕುರಿತು ಚಿಂತನೆ ಇರ್ತದೆ. ನಿಮಗೆ ಆಮೇಲೆ ಅದನ್ನು ಯಾರ ಮನೆಯಲ್ಲಿದೆ ಅಂತ ತಿಳಿಸ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಮತ್ತು ಅಕ್ಕಮಹಾದೇವಿಯ ಕುರಿತು ಭಾಳ ತುಂಬ ಅವರು ಒಂದು ತಾಸಾದರೂ ಮಾತಾಡ್ತಾರೆ. ಹಾಗಾಗಿ ಸಂಕ್ಷಿಪ್ತ ಒಂದು ವಿಚಾರವನ್ನು ತಿಳಿಸಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ನಮ್ಮ ತಾಯಿಯವರಿಗೆ ಭಕ್ತಿಯ ಒಂದು ಶರಣಾರ್ಥನೆ ಸಲ್ಲಿಸಬೇಕು ಅಂತಂದರೆ ಈ ಜ್ಞಾನ ಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಜ್ಞಾನವನ್ನು ಪಡ್ಕೊಂಡು ನಾವು ಎಲ್ಲರೂ ಜೀವನ ಸಾರ್ಥಕ ಮಾಡ್ಕೊಳ್ಳೋಣ. ಪ್ರತಿ ತಿಂಗಳು ಎಲ್ಲರ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೊಂತ ನಮ್ಮ ಒಂದು ಜೀವನ ಆ ಶರಣರ ದಿಕ್ಕಾಗಿ ಸೇವೆಗಾಗಿ ಸಲ್ಲಿಸೋಣ ಅಂತ ತಿಳ್ಕೊಂಡು ಬಂದಂಥ ಎಲ್ಲ ಶರಣರಿಗೆ ಮತ್ತೊಮ್ಮೆ ವಂದಿಸಿ ಈಗ ಮಂಗಲ ಆಗ್ತಿಲ್ಲ, ಮಂಗಲ ಉದ್ದಿಗೆ ಪುಷ್ಪಾರ್ಚನೆ ಮಾಡಿ ಗುರು ಬಸವಣ್ಣ, ಗುರು ಬಸವಣ್ಣ,
ಜಂಗಮರೂಪನೆ ಬಸವಣ್ಣ ಜಗಲೋದ್ಧಾರಕ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲಲಿಂಗನೆ ಬಸವಣ್ಣ ಅಕಾಲ ಉಕಾರ ಮಕಾರ ಮೂಲ ಓಂಕಾರ ನೀನೇ ಬಸವಣ್ಣ ತಂದೆ ಬಸವಣ್ಣನೇ ಪರಮ ತಂದೆಯೇ ಸರ್ವಬೀಜಕ ಪದಸಿದ್ಧ ಮಲ್ಲಿಕಾರ್ಜುನ ನಿಮ್ಮಯ ಸರಿತ ಬಸವಣ್ಣಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ನನಗೆ ನೀವಲ್ಲದೆ ಮತ್ತಾರಲ್ಲ ಕೂಡಲ ಸಂಗಮದೇವ ಪಾಲನೋ ನೀಡಲು ಶರಣ ಸತಿ ಲಿಂಗ ಪದೇರ ಮಹಾದೇಶ ವಿಶ್ವಗುರು ವಿಶ್ವಮನವರಿಗೆ ಅಕ್ಕಮಾದೇವರಿಗೆ ಅಕ್ಕಮಾದ ಸಂತೋಷಕ್ಕೆ ಕಮಲಗಣಗಳಿಗೆ ಶರಣು ಶರಣ